ಹಸುಗಳು ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರೇ ಓಡಿಸಬೇಕು ಅಂತ ನಿವೃತ್ತ ಎಸ್ಪಿ ಎಕೆ ಉಮೇಶ್ ಸಂದೇಶವನ್ನು ನೀಡಿದ್ದಾರೆ. ಬನಶಂಕರಿ ವೃತ್ತದಿಂದ ತಲಘಟ್ಟಪುರದ ಹೊರಗೆ 2 ಕಡೆ ಮೆಟ್ರೋ ನೆರಳಿದೆ. ಈ ನೆರಳಿನಲ್ಲಿ ಹಸುಗಳ ಗುಂಪಾಗಿ ಬಂದು ಮಲಗ್ತಾ ಇದ್ದಾರೆ. ಈ ಹಸುಗಳಿಂದಾನೇ ಅನೇಕ ಅಪಘಾತಗಳು ಸಂಭವಿಸಿದೆ. ಇದು ಜಯನಗರ, ಜೆಪಿ ನಗರ, ಬನಶಂಕರಿ ಈ 3 ಪೊಲೀಸ್ ಠಾಣೆಗಳ ಲಿಮಿಟ್ಸ್ ಬರುತ್ತೆ. ಹೀಗಾಗಿ ಹಸುಗಳು ಓಡಿಸುವಂತ ಕೆಲಸ ಪೊಲೀಸರೇ ಮಾಡಬೇಕು ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದು ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಬೆಣಕಲ್ ಗ್ರಾಮದ ತೋಟದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದಂಥ ಬೋನಿಗೆ ಚಿರತೆ ಬಿದ್ದಿದೆ. ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪನವರ ತೋಟದಲ್ಲಿ 1.5 ವರ್ಷದ ಗಂಡು ಚಿರತೆಯನ್ನು ಹಲವು ದಿನಗಳಿಂದ ಚಿರತೆ ಅಲ್ಲೇ ಓಡಾಡ್ಕೊಂಡಿತ್ತು. ನಾಯಿ ಮೇಲೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ. ಬಳಿಕ ಚಿರತೆಯನ್ನು ಸ್ಥಳಾಂತರಿಸಲಾಯಿತು. ಇದು 5 ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಹೆಂಗೋ ಹೊಂದಿಸ್ಕೊಂಡು ಹೋಯ್ತಾರೆ. 6 ಹೆತ್ತೊಳಗೆ 3 ಹೇರೋದು ಕಷ್ಟವೇ? 13 ಸರ್ತಿ ಬಜೆಟ್ ಮುಂಡಿರೋ ನಮ್ಮ ಸಿದ್ದರಾಮಣ್ಣವ್ರೇನ್ ಸುಮ್ನೆನಾ ಅಲ್ವಾ? ಸಿದ್ದರಾಮಣ್ಣವ್ರೆ ಅವರೆಲ್ಲ ಹೊಂದಿಸ್ಕೊಂಡು ಹೋಯ್ತಾರೆ ಬಿಡಿ. ಇವ್ರದ್ದೇ ಒಂದ್ ದಾರಿ ಆದ್ರೆ ನಮ್ಮ ಕುಮಾರಣ್ಣನ ದಾರಿನೇ ಬೇರೆ. ಎಡಿಟ್ರೆ ಅಯ್ಯೋ, CM ಆಗ್ಲಿಲ್ವಲ್ಲ ಅನ್ನೋ ಬೇಜಾರ್ಗೆ ಪಾಪ ರಾಜಕೀಯದಿಂದ ನಿವೃತ್ತಿನೇ ತಗೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೈತೆ. ಅದು ನಾನು ಮುಖ್ಯಮಂತ್ರಿಯ ಸ್ಥಾನ ಬಿಟ್ಟ ದಿವಸಲೇ ಅವತ್ತೇ ತೀರ್ಮಾನ ಮಾಡಬೇಕು ಅಂತ ಇದ್ದವನು. ಏನಾಯ್ತು ಸ್ವಾಮಿ? ನನಗೆ ರಾಜಕಾರಣವೇ ಒಲವಿಲ್ಲ ನಿಮ್ಗೆ ಹೇಳ್ಬೇಕು. ಅಣ್ಣ ಏನ್ ಹೇಳ್ತಾ ಇದೀಯೋ? ನಂಗೊಂದು ಅರ್ಥ ಆಗ್ತಿಲ್ಲ. ಕಾರ್ಯಕರ್ತರಿಗೋಸ್ಕರ ಇದೀನಿ. ಎಡಿಟ್ರೆ, ನಿಮ್ಮ ಕುಮಾರಣ್ಣವರು ಹಿಂಗೆಲ್ಲ ಮಾತಾಡ್ಬಿಟ್ಟು ಕಾಮಿಡಿ ಪೀಸ್ ಆಗ್ಬಿಡ್ತಾರಪ್ಪ. ಅಯ್ಯೋ, ಕೇಳಕ್ಕಾಗಲ್ಲಪ್ಪ ನಮ್ಮ ಕಿವಿಲಿ. ನಡೀರಿ, ಇಬ್ರು ಹೋಗಿ ಕಿವಿ ತೊಳ್ಕೊಂಡ್ ಬಂದ್ಬಿಡೋಣ. ಎತ್ತಿಯಪ್ಪ ಗಾಡಿನ. ಎಡಿಟ್ರೆ, ಸಿದ್ದರಾಮಣ್ಣವರು ಹೆಣ್ಣು ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ಬಿಟ್ಟವ್ರೆ. ಹೆಂಡತಿ 3 ದಿನಕ್ಕೂ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಂತ ಟ್ರಿಪ್ ಹೋಯ್ತಿರ್ತಾಳೆ. ಹೊಟ್ಟೆಗೆ ಏನ್ ಮಾಡೋದಪ್ಪ ಅಂತ ಗುಳು ಅಂತ ಹೇಳ್ತಾ ಇದ್ರಿ. ನಿಮ್ಮಂತ ಗಂಡಸರಿಗೆಲ್ಲ ನಿಮ್ಮಂತ ಗಂಡಸರಿಗೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತೆ ಓಪನ್ ಮಾಡ್ತಾರಂತಪ್ಪ. ಅಲ್ವಾ ಸಿದ್ದರಾಮಣ್ಣವ್ರೆ? ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದೀವಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರ್ಬೇಕು. ಬೇಗ ಓಪನ್ ಮಾಡ್ಸಿಪ್ಪ. ಆಮೇಲೆ ಅದು ದೊಡ್ಡದಾಗಿರ್ಬೇಕು. ಎಂತ ಮಾತಾಡ್ಬಿಟ್ರಿ? ಅದು ಅಂದ್ರೆ ಮೆನು ಅಂತ ಹೇಳಕ್ ಬಂದೆ ಎಡಿಟ್ರೆ. ನಿಮ್ಮ ಅಂತಂಗೆ ಎಡಿಟ್ರೆ, ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಅದು ನೀವ್ ಅಂದ್ಕೊಂಡಿರೋ ತರ ಬೂಸ್ಟು, ಹಾರ್ಲಿಕ್ಸು, ಕಾಂಪ್ಲೇನ್ ತರ ಕಾಂಪ್ಲೆಕ್ಸ್ ಅಲ್ಲ. ಅದು ಬೇರೆ ತರನೇ ಕಾಂಪ್ಲೆಕ್ಸ್. ಅದೇನು ಅಂತ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕು ನಿನಗೆ. ನಾನೇನಯ್ಯ ಅಂತ ಹೇಳ್ಬೇಕು. ನಾನು ಅದಕ್ಕೆ ಯಾವಾಗ ಹೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದ್ರಿ? ಯಾಕಾಗಬಾರದು ಅಂತ ನಾನು ಹೇಳೋದು. ಯಾವ ನನ್ ಮಗನ ಗೊತ್ತು? ಬಹಳ ಸಂತೋಷ. ಆಸೆ ಪಡತ್ತಪ್ಪ. ಅಯ್ಯೋ ಕರ್ಮ ಹೋಗತ್ಲಗೆ. ಇರೋ ಒಂದು ಕುರ್ಚಿಗೆ ಈ ಸಿದ್ದು DK ಕಿತ್ತಾಡಿದ್ದನ್ನ ನೋಡಿನೇ ಕಣ್ಗಳು ಹಾಳಾಗೋಯ್ತು. ಈ ಸೈಕಲ್ ಗ್ಯಾಪ್ ಅಲ್ಲಿ ನೀವು ಒಬ್ರು ಬಂದ್ರ ನಂದೆಲ್ಲಿಡ್ಲಿ ಅಂತ. ಅಯ್ಯೋ ಆದ್ರೂ ಹೊಟ್ಟೆ ಒಳಗೆ ಬೇಜಾನ್ ಆಸೆನ ಇಟ್ಕೊಂಡಿದ್ರಿ. ಪಾಪ ಹೋಗ್ಲಿ ಬಿಡಿ. ಇವೆಲ್ಲ ಪಕ್ಕಕ್ಕಿಡಿ. ಈಗ ಬಿಜೆಪಿ ಟೈಮಲ್ಲಿ ಹಗರಣಗಳು ಬೇಜಾನ್ ಆಗ್ಬಿಟ್ಟವೆ. ಅದನ್ನ ತನಿಖೆ ಮಾಡಿಸಿ ಅಂತ ಖುದ್ದು ನಮ್ಮ ಆಪು ಅಂದ್ರೆ ನಮ್ಮ ಮೈಸೂರು ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಬಿಪರ್ಜಾಯ್ ಚಂಡಮಾರುತ ಭಾರಿ ಹಾನಿ ಎಸಗಿದ್ರೆ ಅತ್ತ ಉತ್ತರ ಪ್ರದೇಶ ಹಾಗೂ ಬಿಹಾರದಲ್ಲಿ ಭಾರಿ ಬಿರುಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 4 ದಿನದಲ್ಲಿ 102 ಜನರು ಸಾವನ್ನಪ್ಪಿರುವಂತಹ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ.
ಜೊತೆಗೆ 500ಕ್ಕೂ ಹೆಚ್ಚು ಜನರು 2 ರಾಜ್ಯಗಳ ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮುಂದಿನ 3 ದಿನಗಳ ಕಾಲ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ಒಡಿಶಾ, ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಭಾರೀ ಬಿಸಿ ಗಾಳಿ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಹಲವು ರಾಜ್ಯಗಳಲ್ಲಿ ಬೇಸಿಗೆ ರಜೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಶಾಲಾ ಅವಧಿಯಲ್ಲಿ ಬದಲಾವಣೆ ಮಾಡಲಾಗಿರುವಂಥದ್ದು. ಕಡಿತದ ನಿರ್ಧಾರವನ್ನು ರಾಜ್ಯ ಸರ್ಕಾರಗಳು ಕೈಗೊಳ್ತಾ ಇದ್ದಾರೆ. ಸಾಮ್ನ 11 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಪ್ರವಾಹದಿಂದಾಗಿ 34,000 ಜನರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. 77 ಗ್ರಾಮಗಳು ಪ್ರವಾಹ ಪೀಡಿತವಾಗಿದ್ದು 209 ಹೆಕ್ಟೇರ್ ಭೂಮಿಯಲ್ಲಿನ ಬೆಳೆ ಹಾಳಾಗಿದೆ. ಇನ್ನೂ ಒಂದು ಕಡೆ ಸಿಕ್ಕಿಂನಲ್ಲೂ ಕೂಡ ಭಾರಿ ಮಳೆ ಬಿದ್ದು ಅಲ್ಲಲ್ಲಿ ಭೂಕುಸಿತ ಸಂಭವಿಸಿದೆ. ಇದರಿಂದಾಗಿ 3,500 ಪ್ರವಾಸಿಗರು ಬೆಟ್ಟ ಗುಡ್ಡಗಳಲ್ಲಿ ಸಿಲುಕಿದ್ರು. ಭಾರತೀಯ ಸೇನೆ ಹಾಗೂ ವಿವಿಧ ರಕ್ಷಣಾ ಪಡೆಗಳು ಪ್ರವಾಸಿಗರನ್ನು ರಕ್ಷಣೆ ಮಾಡಿವೆ. ಬ್ರಹ್ಮಪುತ್ರ ಸೇರಿದಂತೆ ಅನೇಕ ನದಿಗಳಲ್ಲಿ ನೀರಿನ ಹರಿವು ಭಾರಿ ಹೆಚ್ಚಿದೆ. ಉತ್ತರ ಸಿಕ್ಕಿಂನ ಚುಂಗ್ತಾಂಗ್ನಲ್ಲಿ ಭೂಕುಸಿತ ಹಿನ್ನೆಲೆಯಲ್ಲಿ ಸಿಲುಕಿದಂಥ 300 ಪ್ರವಾಸಿಗರನ್ನು ಭಾರತೀಯ ಸೇನೆ ರಕ್ಷಣೆ ಮಾಡಿದೆ. ಬಳಿಕ ಸಂತ್ರಸ್ತರಿಗೆ ಆಹಾರ, ಆಶ್ರಯ ಹಾಗೂ ವೈದ್ಯಕೀಯ ಸೌಕರ್ಯ ನೀಡಲಾಯಿತು. ರಕ್ಷಣಾ ಕಾರ್ಯಾಚರಣೆ ವೇಳೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಂಥ ವ್ಯಕ್ತಿಯನ್ನು ರಕ್ಷಿಸಿ ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಹತ್ತಿರದ ಸೇನಾ ಕ್ಷೇತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಅಂತ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ತಿಳಿಸಿದ್ದಾರೆ. ಪೊಲೀಸರು ಎಷ್ಟೇ ಬಿಗಿಯಾಗಿದ್ರೂ ಕೂಡ ಅಲರ್ಟ್ ಆಗಿದ್ರು ಕೆಲವು ಕ್ರೈಮ್ಗಳು ನಡೀತಾ ಇರುತ್ತೆ. ಇನ್ನು ನಗರದಲ್ಲಿ 10 ನಿಮಿಷಗಳಿಗೊಮ್ಮೆ ಪೊಲೀಸ್ ಬೀಟ್ ಇರಲೇಬೇಕು, ಇಲ್ಲದಿದ್ರೆ ಇನ್ನಷ್ಟು ಕ್ರೈಮ್ಗಳು ನಡೀತಾನೆ ಇರ್ತವೆ. ಪೊಲೀಸ್ ಬೀಟ್ ಇದ್ದರೂ ಕೂಡ ರಾಜಾರೋಷವಾಗಿ ದುಷ್ಕರ್ಮಿಗಳು ತಿರುಗಾಡ್ತಾ ಇದ್ದಾರೆ. ಇನ್ನು ಜಯನಗರದ ನಡು ರಸ್ತೆಯಲ್ಲಿ ಸೈಕಲ್ನಲ್ಲಿ ಬರ್ತಾ ಇದ್ದಂಥ ಯುವಕನ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಬಳಿಕ ದುಷ್ಕರ್ಮಿಗಳು 2 ಮೊಬೈಲ್ ದೋಚಿದ್ದಾರೆ. ಪುಂಡರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸುವ ಮೂಲಕ ಭಾರತದ ತಾರಾ ಪುರುಷ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಹಾಗೂ ಚಿರಾಗ್ ಶೆಟ್ಟಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಅಲ್ಲದೆ BWF ಸೂಪರ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದಂಥ ಭಾರತದ ಮೊದಲ ಡಬಲ್ಸ್ ಜೋಡಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ವಿಶ್ವ ರ್ಯಾಂಕಿಂಗ್ನಲ್ಲಿರುವಂಥ 6ನೇ ಸ್ಥಾನದಲ್ಲಿ ಭಾರತೀಯ ಜೋಡಿ ನಿನ್ನೆ 43 ನಿಮಿಷಗಳ ಕಾಲ ನಡೆದಂಥ ಫೈನಲ್ನಲ್ಲಿ ಮಲೇಷಿಯಾದ ಆರುಂಚಿಯಾ ಹಾಗೂ ಸೋಗೊವೈಯಿಕ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ.